ಏನು ಸಿಟಿ ರವಿ ಅವರು ಪಾಕ್ ನಾಲಿಗೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ಎಂಎಲ್ಸಿ ವಿರುದ್ಧ ನಿರ್ಣಯ ಮಂಡಿಸಿದ್ದಾರೆ ಸಚಿವ ಬೋಸರಾಜ್ ಅವರು. ಸದನದಿಂದ ಅವರನ್ನ ಅಮಾನತು ಮಾಡಬೇಕು ಅಂತ ನಿರ್ಣಯ ಮಂಡನೆ ಮಾಡಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಸಿಟಿ ರವಿ ಅವರು ಇಲ್ಲದ ಹಿನ್ನೆಲೆಯಲ್ಲಿ ಅವರು ಬರಲಿ, ಬಂದ ಬಳಿಕ ಮಾತನಾಡಿ ನಿರ್ಧಾರ ಮಾಡಿ ಅಂತ ಸಭಾಪತಿಯವರು ಹೇಳಿದ್ರು. ಆಡಿರುವ ಮಾತುಗಳ ಬಗ್ಗೆ ಆಕ್ಷೇಪಿಸಿ ಬಹುತೇಕ ಸನ್ಮಾನ್ಯ ಸಭಾಪತಿಗಳೇ, ನಾನು ಒಂದು ನಿರ್ಣಯವನ್ನು ಮಂಡಿಸ್ತಾ ಇದ್ದೇನೆ. ಸದನದಲ್ಲಿ ಮಾನ್ಯ ಸಿಟಿ ರವಿ ಅವರು ಆಡಿರುವ ಮಾತುಗಳ ಬಗ್ಗೆ ಆಕ್ಷೇಪಿಸಿ ಬಹುತೇಕ ಸದಸ್ಯರು ಅವರು ಸದಸ್ಯರಿಲ್ಲ. ಇಲ್ಲದೆ ನಮ್ಮ ನಿರ್ಣಯ ಅಲ್ಲ, ಅವರು ಪಲಾಯನ ಮಾಡಿದಾರೆ. ಈಗ ಅವರು ನಿರ್ಣಯ ತೆಗೆದುಕೊಂಡವ್ರಿಗೆ ಸದನದಲ್ಲಿ ಮಾನ್ಯ ಸಿಟಿ ರವಿ ಅವರು ಆಡಿರುವ ಮಾತುಗಳ ಬಗ್ಗೆ ಡಿಪೆಂಡ್ ಮಾಡ್ಕೋಬೇಕಿಲ್ಲ. ಬಹುತೇಕ ಸದಸ್ಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಆಡಳಿತ ಪಕ್ಷ ಸದಸ್ಯರಾದ ಶ್ರೀ ನಸೀರ್ ಅಹಮದ್ ಅವರ ಮಾನ್ಯ ಸಭಾಪತಿ ಮಾತುಗಳು ವಿಷಾದ ವ್ಯಕ್ತಪಡಿಸಿ ಸದನ ವಿಷಯ ಪಟ್ಟಿಯನ್ನು ತೆಗೆದುಕೊಳ್ಳಬೇಕೆಂದು ಸೂಚಿಸಲಾಯಿತು. ಮಾನ್ಯ ಸಭಾಪತಿಗಳೇ, ಆಡಿದ ಆಕ್ಷೇಪಣಾ ಮಾತುಗಳು ಬಗ್ಗೆ ವಿಶೇಷ ವಿಷಾದ ವ್ಯಕ್ತಪಡಿಸಲು ಒಪ್ಪದೇ ಇರುವುದರಿಂದ ಸದನದಿಂದ ಸಿಟಿ ರವಿ ಅವರನ್ನು ಈ ಸದನ ಅವಧಿ ಸಭಾಪತಿಗಳಿಂದ ಅವರು ಬರಲಿ, ಬಂದ ಮೇಲೆ ಅವ್ರು ಓದ್ಲಿ, ಏನ್ ಚಿಂತೆ ಇಲ್ಲ. ಈಗ ನಾನು ಅವ್ರು ಬರ್ಲಿ. ಒಂದ್ ನಿಮಿಷ ಕೇಳಿ.